ಕಾಗವಾಡ ತಾಲೂಕಿನ ಉಗಾರಖುರ್ದ್ ಪಟ್ಟಣದ ಉಗಾರ್ ಸಕ್ಕರೆ ಕಾರ್ಖಾನೆಯು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಜನವಸತಿ ಸಮೀಪ ಇಥೆನಾಲ್ ಘಟಕ ಪ್ರಾರಂಭಿಸಿದ್ದು, ಇದರಿಂದ ಇಥೆನಾಲ್ ಘಟಕದ ಸುತ್ತಮುತ್ತಲಿನ ನಿವಾಸಿಗಳು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಪಟ್ಟಣದ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಉಗಾರಖುರ್ದ್ ಪಟ್ಟಣದ ನಿವಾಸಿಯಾದ ರಾಜು ಉನ್ಹಾಳೆ ಇವರು ಮಂಗಳವಾರ ಈ ಕುರಿತು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡ ಅವರು, ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಲವಾರು ಬಾರಿ ದೂರು ನೀಡಿದ್ದರೂ ಸಹ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾರ್ಖಾನೆಯವರೊಂದಿಗೆ ಮಾತನಾಡಿ ಹೋಗುತ್ತಿದ್ದಾರೆ. ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ಇವತ್ತಿನ ದಿವಸ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಏನು ತಿಳಿಸೋದೇನೆಂದರೆ, ಇವತ್ತಿದು ಉಗಾರ್ ಸಕ್ಕರೆ ಕಾರ್ಖಾನೆ ಉದ್ಯಮ ವತಿಯಿಂದ ಇಲ್ಲಿ ಜಲ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಆಗ್ತಾ ಇದೆ. ಮತ್ತು ನಾವು ಸರ್ಕಾರ ಪರಿಸರ ಮಾಲಿನ್ಯಕ್ಕೆ ಸಾಕಷ್ಟು ಸಲ ದೂರವನ್ನು ಸಲ್ಲಿಸಿದ್ದೀವಿ. ಆದರೂ ಸಹ ಅವರು ಬರುತ್ತಾರೆ, ನೇರವಾಗಿ ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತನಾಡಿ ಆಮೇಲೆ ನಮಗೆ ಇಲ್ಲಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾರೆ ಮತ್ತು ತಮಗೆ ಮನ ಬಂದಂತೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಅದರಿಂದ ನಮ್ಮ ಈ ಸಾಯಿನಗರ ಇರುವಂಥ ಜನರಿಗೆ, ಇಲ್ಲಿ ಜನಸಾಮಾನ್ಯರಿಗೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿದ್ದಂಥ ಬುರ್ಲಿ ತಹಶೀಲ್ದಾರ್ ಸಾಹೇಬರು ಇವರು ಭೂ ಪರಿವರ್ತನೆ ಮಾಡುವಾಗ ಇಥೆನಾಲ್ ಘಟಕ ಮಾಡುವಾಗ ಅಕ್ಕಪಕ್ಕದಲ್ಲಿ ಯಾವುದೇ ಜನವಸತಿ ಇರೋದಿಲ್ಲ ಅಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಆದ ಕಾರಣ ನಮಗೆ ಜನಸಾಮಾನ್ಯರಿಗೆ ಇದು ಬಹಳಷ್ಟು ನ್ಯಾಯ ಆಗಿದೆ. ಇದನ್ನು ನ್ಯಾಯವನ್ನು ನಮಗೆ ದೊರಕಿಸಿಕೊಡ್ಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗಲಿ ಹಾಗೂ ಇವರು ಅಧಿಕಾರಿಗಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬರಾಗಲಿ ಇದನ್ನು ತನಿಖೆಯನ್ನು ಮಾಡಿ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ನಾನು ಇದು ಒಂದು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಈಗ ಮತ್ತೊಂದಂದ್ರೆ, ಈಗ ಸರ್ಕಾರಿ ಅಧಿಕಾರಿಗಳು ದಾಖಲೆಯನ್ನು ನಮಗೆ ಕೊಟ್ಟಿರ್ತಾರೆ. ಕೆಲವೊಂದು ದಾಖಲೆಗಳು ಅವು ಸುಳ್ಳು ಇರ್ತವೆ. ಮತ್ತು ಇದು ಇಥೆನಾಲ್ ಘಟಕವನ್ನು ಏನು ಸ್ಥಾಪನೆ ಮಾಡಿದಾರ, ಇದರ ದಾಖಲೆಗೆ ಸುಳ್ಳು ದಾಖಲೆಯನ್ನು ಸೃಷ್ಟೀಕರಣ ಮಾಡಿಸಿ ಈ ಇಥೆನಾಲ್ ಘಟಕವನ್ನು ಸ್ಥಾಪನೆ ಮಾಡಿರ್ತಾರೆ. ಇದರ ಬಗ್ಗೆ ಸರ್ಕಾರದಿಂದ ತನಿಖೆಯನ್ನು ಮಾಡಿ ನಮ್ಮ ಎಲ್ಲರಿಗೆ, ಸಾಯಿನಗರ ಜನರಿಗೆ ಇದು ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ನಮ್ದು ಒಂದು ವಿನಂತಿ ಇರ್ತದೆ. ಈಗಾಗಲೇ ನಾವು ಪೊಲ್ಯೂಷನ್ ಬೋರ್ಡ್ದವರಿಗೆ ದೂರು ಮಾಡಿದ್ವಿ ಮತ್ತು ಪೊಲ್ಯೂಷನ್ ಬೋರ್ಡ್ದವರು ಅಲ್ಲಿ ಕರೆದ ಕಿಶಿಂದ ಬೆಂಗಳೂರಿಗೆ ಅವರಿಗೆ ಮತ್ತು ಸಕ್ಕರೆ ಉದ್ಯಮದವರಿಗೂ ಸಹ ಅಲ್ಲಿ ಕರೆದ ಕಿಶಿಂದ ಅವರಿಗೆ 45 ದಿವಸವನ್ನು ಕಾಲಾವಕಾಶವನ್ನು ಕೊಟ್ಟಿದ್ರು. ಆದರೂ ಸಹ ಈಗ ಸುಮಾರು 3 ತಿಂಗಳಾಯ್ತು, 45 ದಿವಸ ಮುಗಿದು 3 ತಿಂಗಳಾಯ್ತು. ಆದರೂ ಸಹ ಇವರು ಯಾವುದೇ ಒಂದು ಪರಿಸರ ಬಗ್ಗೆ ಕಾಳಜಿಯನ್ನು ವಹಿಸುತ್ತಿಲ್ಲ. ಮತ್ತು ಈ ಇಥೆನಾಲ್ ಘಟಕದಿಂದ ಮತ್ತು ಈ ಸಕ್ಕರೆ ಉದ್ಯಮದಿಂದ ಬರುವಂತ ಗ್ಯಾಸ್ ಆಗಲಿ, ವಾಸನೆ ಆಗಲಿ ಬಂದ ನಂತರ ಈ ತರ ನಮ್ಮ ವೈನಿಯವರ ಪರಿಸ್ಥಿತಿಯನ್ನು ಈ ತರ ಆಗಿದೆ. ಇವರ ಆರೋಗ್ಯಕ್ಕೆ ಬಹಳಷ್ಟು ಹಾನಿ ಆಗ್ತಾ ಇದೆ. ಇದಕ್ಕೆ ಏನಾದರೆ ಜೀವ ಹಾನಿ ಆದರೆ ಇದಕ್ಕೆ ಇವರೇ ಜವಾಬ್ದಾರಿ ಅಂತ ನಾನು ಈ ಮಾಧ್ಯಮದ ಮೂಲಕ ಹೇಳುತ್ತೇನೆ. ಇದೇ ತರ ಈ ಉದ್ಯಮದವರು ಮುಂದುವರಿಸಿದ್ರೆ ಹಾಗೂ ಅಧಿಕಾರಿಗಳು ಒಂದ್ ಸ್ವಲ್ಪ ಇದೇ ತರ ಮಾಲಿನ್ಯದವರು ಹಾಗೂ ತಹಶೀಲ್ದಾರ್ ಅಧಿಕಾರಿಗಳು ಇದೇ ತರ ಇವರು ಮುಂದುವರಿಸಿದರೆ ಮುಂದಿನ ದಿನಮಾನದಲ್ಲಿ ನಾವು ತಹಶೀಲ್ದಾರ್ ಆಫೀಸ್ ಹಾಗೂ ಮತ್ತು ಪುರಸಭೆ ಎದುರುಗಡೆ, ಯಾಕಂದ್ರೆ ಇವರು ಇದೇ ತರ ನಿರ್ಲಕ್ಷ್ಯನ್ನು ತೋರ್ತಾ ಇದ್ದರೆ ನಾವು ತಹಶೀಲ್ದಾರ್ ಆಫೀಸ್ ಹಾಗೂ ಪುರಸಭೆ ಆಫೀಸ್ ಮುಂದೆ ನಾವು ಆಮರಣ ಸತ್ಯಾಗ್ರಹ ಮಾಡಲಿಕ್ಕೆ ಸಿದ್ಧನಿರುತ್ತೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗಣೇಶ್ ಹಿಮ್ಕರ್, ಇನ್ನು ಇದಕ್ಕೆ ಅಧಿಕಾರಿಗಳು ಬೆಂಬಲ ನೀಡುತ್ತಿದ್ದು, ಇದರಿಂದ ಬೇಸತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದ ನಮಗೆ ಬೆಂಗಳೂರಿಗೆ ಕರೆದು ಮಾಹಿತಿ ಹಂಚಿಕೊಂಡ ಸಂದರ್ಭದಲ್ಲಿ 45 ದಿನಗಳ ಒಳಗಾಗಿ ಪರಿಸರ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಪಾಲಿಸುವಂತೆ ಕಾರ್ಖಾನೆಗೆ ಸೂಚಿಸಿದ್ದರು. ಸಹ ಕಾರ್ಖಾನೆಯ ಆಡಳಿತ ಮಂಡಳಿ ಇದಕ್ಕೆ ಕ್ಯಾರೆ ಅನ್ನದೇ ಮೊಂಡುತನ ಮುಂದುವರೆಸಿದೆ ಮತ್ತು ಬೇರೆ ಕಡೆ ಸಾಕಷ್ಟು ಸ್ಥಳಗಳು ಇದ್ದರೂ ಸಹ ಪಟ್ಟಣದ ಜನವಸತಿ ಪ್ರದೇಶದಲ್ಲಿಯೇ ಇಥೆನಾಲ್ ಘಟಕ ತೆರೆದಿರುವ ಕಾರ್ಖಾನೆಯ ಮೊಂಡುತನಕ್ಕೆ ಅಲ್ಲಿಯ ನಾಗರಿಕರು ಬೆಲೆ ಕಟ್ಟುವಂತಾಗಿದೆ. ಸಂಜೆಯಾದರೆ ಸಾಕು ವಿಚಿತ್ರ ವಾಸನೆ ಹಾಗೂ ಶಬ್ದದಿಂದ ರೋಷಿ ಹೋಗಿದ್ದಾರೆ ಎಂದು ಹೇಳಿದರು. ಇಲ್ಲಿರುವಂಥ ಉಗಾರ್ ಸಕ್ಕರೆ ಫ್ಯಾಕ್ಟ್ರಿ ಮತ್ತು ಹಾಗೂ ಇಥನಾಲ್ ಪ್ಲಾಂಟ್, ಇಲ್ಲಿ ಇಥನಾಲ್ ಪ್ಲಾಂಟ್ ಆಗಿ ಒಂದು 2 ವರ್ಷ ಆಯ್ತು. ಈಗ ಇದುವರೆಗೆ ಅದಕ್ಕೆ ಯಾವುದು ಪರ್ಮಿಷನ್ ಇರಂಗಿಲ್ಲ ಪುರಸಭೆ ವತಿಯಿಂದ ಆಗಲಿ. ಮತ್ತು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಥನಾಲ್ ಪ್ಲಾಂಟ್ ಜನವಸತಿಯಿಂದ 5 ಕಿಲೋಮೀಟರ್ ಹೊರಗಡೆ ಇರಬೇಕು. ಆದ್ರೆ ನಾವು ಇಲ್ಲಿ ಏನು ಉಗಾರದಲ್ಲಿ ಏನೈತಿ ಜನವಸತಿ ಇದ್ದಲ್ಲೇ ಇಥನಾಲ್ ಪ್ಲಾಂಟ್ ಐತಿ. 2 ವರ್ಷ ಆಯ್ತದಿಂದ
ನಾವು ಏನು ಅಲ್ಲಿ ಅದು ಇಥನಾಲ್ ಪ್ಲಾಂಟ್ದಿಂದ ಏನು ಹೊರಗಡೆ ಅದರದಿಂದ ಕೆಮಿಕಲ್ ಅವ ನೀರಿಂದ ಇದ್ರಿಂದ ಸಣ್ಣ ಹುಡುಗರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮತ್ತು ವಯಸ್ಕರಿಗೆ ಆಗಲಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರಾಕತ್ತಾವ. ಅದರಿಂದ ತುಂಬ ನಮ್ಗೆ ತ್ರಾಸ ಆಗತೈತಿ. ಈ ತ್ರಾಸ ಆಗೋಣ ನಾವು ಅಧಿಕಾರಿಗಳು ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೂ ನಾವು ದೂರನ್ನು ಕೊಟ್ಟಿದ್ದೀವಿ. ಅವ್ರು ಬರ್ತಾರ, ಬಂದ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಐಬಿದಾಗ ಹೋಗಿ ಕುಂತಾರ, ಮಾತಾಡ್ತಾರ, ನಮ್ಗೆ ಏನು ಯಾವುದೇ ಥರ ಹೇಳಂಗಿಲ್ಲ ಬಿಡಂಗಿಲ್ಲ. ಆಮೇಲೆ ಒಂದು ನಮ್ಗೆ ಲೆಟರ್ ಕಳಿಸ್ತಾರ, ನಾವು ಅವರಿಗೆ ಕಾನೂನು ಕ್ರಮ ತಗೋಕೆ ಹೇಳಿದೀವಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿ ಕಾನೂನು ಕ್ರಮ ತಗೊಂಗಿಲ್ಲ. ನಾವು ಈಗಾಗಲೇ 2/3/2024ನೇ ತಾರೀಕದಂದು ಬೆಂಗಳೂರು ಹೋಗಿ ಬಂದೆವು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ಒಂದು ನಮ್ಗೆ PH ಅಂದ್ರೆ ಪಬ್ಲಿಕ್ ಹಿಯರಿಂಗ್ ತಗೊಂಡಿದ್ರು. ಅದ್ರೊಳಗ ಇಲ್ಲಿ 45 ದಿವಸ ಟೈಮಿಂಗ್ ಕೊಟ್ಟಿದ್ರ. ಇದು ಏನೇನು ಪಬ್ಲಿಕ್ ಅದ ಪ್ರಾಬ್ಲಮ್ ಅದಾವ ಎಲ್ಲ ಸಾಲ್ವ್ ಮಾಡ್ರಿ ಅಂತ ಹೇಳಿದ್ರ. ಯಾವುದೇ ರೀತಿ ಮಾಡಿಲ್ಲ. ಆದ್ರೂ ಇಲ್ಲಿ ಚಿಕ್ಕೋಡಿ ಅಧಿಕಾರಿ ಆಗಲಿ, ಬೆಳಗಾವಿ ಅಧಿಕಾರಿ ಆಗಲಿ, ಮಾಲಿನ್ಯ ನಿಯಂತ್ರಣ ಮಂಡಳಿದವ್ರ ಮತ್ತೆ ಇಲ್ಲಿ ಉಗಾರ್ ಖುರ್ದ್ ಅಧಿಕಾರಿಗಳಾಗಲಿ ಮತ್ತೆ ಯಾವುದೇ ರೀತಿ ನಮಗ ರೆಸ್ಪಾನ್ಸ್ ಕೊಟ್ಟಿಲ್ಲ. ಮತ್ತು ರಿಪೋರ್ಟ್ ಏನು ಕೊಡ್ತಾರ ಎಲ್ಲ ಅವ್ರ ಕೆಲಸ ಆಗೈತಿ, ಕೆಲಸ ಮಾಡಿದಾರು, ಮತ್ತು ಪಬ್ಲಿಕ್ ಚಲೋ ಕೆಲಸ ಮಾಡ್ಕೊತ ಬಂದಾರತ್ತ ಇದೇ ಥರ ಹೇಳಕತ್ತಾರ. ಆದ್ರೆ ನಮ್ಗೆ ಇದರಿಂದ ತುಂಬ ನಮ್ಗೆ ತ್ರಾಸ ಆಗತೈತಿ. ಇದೇ ಥರ ತ್ರಾಸ ಆದ್ರೆ ತಿಳ್ಕೊಂಡು ನಮ್ಗೆ ಮುಂದಿನ ದಿನಮಾನಗಳಲ್ಲಿ ನಾವು ಪುರಸಭೆ ಆಗಲಿ ತಹಶೀಲ್ದಾರ್ ಆಫೀಸ್ ಆಗಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವಂತ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಪುರಸಭೆ ಅಧಿಕಾರಿಗಳು ಬಾಬೂಜಿ ಮೇಡಮ್ ಎಲ್ಲ ಇನ್ನು ರಾತ್ರಿ ಜನರು ನಿದ್ರೆಗೆ ಜಾರಿದ ಮೇಲೆ ವಿಚಿತ್ರ ಗ್ಯಾಸ್ ಘಟಕದಿಂದ ಹೊರಬರಲು ಪ್ರಾರಂಭವಾಗುತ್ತದೆ. ಇದರಿಂದ ಮಕ್ಕಳು, ವಯಸ್ಕರಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಕಾರ್ಖಾನೆಯ ಇಥೆನಾಲ್ ಘಟಕವನ್ನು ಸ್ಥಳಾಂತರಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಮಯದಲ್ಲಿ ರಾಜು ಉನ್ಹಾಳೆ, ಗಣೇಶ್ ಹಿಮ್ಕರ್, ರೋಹಿತ್ ಬಸ್ನಾಯಿಕ್, ಸಚಿನ್ ಕಾಂಬ್ಳೆ, ರಂಜಿತಾ ಉನ್ಹಾಳೆ, ಸುನಿಲ್ ಉನ್ಹಾಳೆ ಉಪಸ್ಥಿತರಿದ್ದರು. ವಿಜಯ್ ಮಾಂತೇಶ್, ಅರಿಕೇರಿ, KMM ಕನ್ನಡ, ಕಾಗವಾಡ.